ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಕಡಿಮೆ ಪದಾರ್ಥ ಬಳಸಿ ಐಸ್ ಕ್ರೀಮ್ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ, ಕಲರ್ ಆಗಲಿ, ಕೆಮಿಕಲ್ಸ್ ಆಗಲಿ ಇರೋದಿಲ್ಲ. ಆರಾಮಾಗಿ ಮನೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಬೋದು. ಹಾಗಾದ್ರೆ ಬನ್ನಿ, ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. ನಾನಿಲ್ಲಿ 1 kg ರತ್ನಗಿರಿ ಬಾದಾಮಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ, ನಾರಿರಲ್ಲ. ನೀವು ತಗೊಳ್ಳೋದಾದ್ರೆ ನಾರಿಲ್ದೇ ಇರೋ ಹಣ್ಣು, ಸ್ವೀಟ್ ಇರೋ ಹಣ್ಣು ತಗೊಳ್ಳಿ. ನೋಡಿ, 5 ಮಾವಿನ ಹಣ್ಣನ್ನು ಹೆಚ್ಚಿ ಒಂದು ಬೌಲಿಗೆ ಹಾಕಿ ಅದನ್ನ ಮಿಕ್ಸಿ ಬೌಲಿಗೆ ಹಾಕೊಂಡು ಒಂದ್ಸಲಿ ಗ್ರೈಂಡ್ ಮಾಡ್ಕೋಬೇಕು. ಈ ತರ ಆಗುತ್ತೆ. ಈಗ 1/4 ಲೀಟರ್ ಹಾಲನ್ನ ಕಾಸಿ ತಣ್ಣಗೆ ಮಾಡಿಟ್ಟಿರೋದು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಅಷ್ಟು ಜಾಮೂನ್ ಬೌಲ್ ಬರುತ್ತಲ್ವಾ, ಅದರಲ್ಲಿ 1 ಬೌಲ್ ಅಷ್ಟು ಹಾಲಿನ ಪೌಡರ್ ಹಾಕೊಂಡಿದ್ದೀನಿ. ಎಷ್ಟಾರು ಹಾಕೋಬಹುದು, ಅಷ್ಟು ಇಷ್ಟು ಅಂತ ಏನಿಲ್ಲ. 1/4 ಬೌಲ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಇಷ್ಟು ಹಾಕೊಂಡು ಒಂದ್ಸಲಿ ಸ್ಪೂನಿನ ಸಹಾಯದಿಂದ ಈ ತರ ಕೈ ಆಡ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಈಗ ಗ್ರೈಂಡ್ ಮಾಡ್ಕೊಳ್ಳೋದು ಒಂದು 5 ನಿಮಿಷನಾದ್ರು ಆನು ಆಫ್ ಮಾಡ್ಕೊಂಡು ಮಾಡಿದಾಗ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೆಲ್ಲ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಅಷ್ಟು ಹಾಕೊಂಡು ಆದ್ಮೇಲೆ ಮೇಲೆ ಮತ್ತೊಂದು ಅರ್ಧ ಮಾವಿನ ಹಣ್ಣು ಹೆಚ್ಚಿಬಿಟ್ಟು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕೊಂಡಿದ್ದೀನಿ. ನೋಡಿ, ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ, ಪಿಸ್ತಾ ಅಷ್ಟನ್ನು ಹಾಕೊಂಡು ಒಂದ್ಸಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನ ಅಷ್ಟೊಂದು ಹಾಕೊಳ್ಳಲ್ಲ, 1-2 ಸ್ಪೂನ್ ಅಷ್ಟು ಹಾಕೊಂತೀನಿ. ನಾವು ಯಾವ ಪ್ರಮಾಣದಲ್ಲಿ ಮಾಡ್ತೀವೋ ಅಷ್ಟು ಹಾಕೊಂಡ್ರೆ ಸಾಕು, ತುಂಬಾ ಜಾಸ್ತಿನೂ ಆಗ್ಬಾರ್ದು. ಇಷ್ಟು ಹಾಕೊಂಡಾದ್ಮೇಲೆ ಹಣ್ಣು, ಡ್ರೈ ಫ್ರೂಟ್ಸ್ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈ ಆಡ್ಕೊಳ್ಳಿ, ಇಲ್ಲಾಂದ್ರೆ ಮೇಲ್ಮೇಲೆ ಇರುತ್ತೆ. ಲಿಡ್ ಮುಚ್ಚಿಬಿಟ್ಟು ಇದು ಫ್ರೀಸ್ ಆಗಕ್ಕೆ 8 hours ಫ್ರೀಸರ್ ಅಲ್ಲಿ ಇಡಬೇಕು. ಈಗ ನೋಡಿ, ಇದು ಐಸ್ ಕ್ರೀಮ್ ಸರ್ವಿಂಗ್ ಸ್ಪೂನು, ತುಂಬಾ ಚೆನ್ನಾಗಿದೆ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ 8 hours ಆಗಿದೆ. ಈಗ ಲಿಡ್ ಓಪನ್ ಮಾಡಿ ನೋಡ್ಕೊಳ್ಳೋಣ. ವಾವ್, ಸೂಪರ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತಲ್ವಾ. ಈ ತರದ ಒಂದು ಸ್ಪೂನ್ ಇದ್ಬಿಟ್ರೆ ಮನೆಯಲ್ಲಿ ಮಕ್ಳಿಗೆ ಈ ತರ ಹಾಕೊಟ್ರೆ ಖುಷಿಯಾಗಿ ತಿಂತಾರೆ. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇಲ್ಲ, ಕಲರಿಂಗ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಹಂಗಾಗಿ ವೆರಿ ಗುಡ್ ಇರುತ್ತೆ. ಮನೆಯಲ್ಲಿ ಎಲ್ಲ ಮಾಡ್ಕೊಂಡು ನೀವು ಮಕ್ಕಳು ಎಲ್ಲ ಎಂಜಾಯ್ ಮಾಡ್ಬೋದು. ಆರೋಗ್ಯಕ್ಕೂ ಕೂಡ ಒಳ್ಳೇದು. ಎಲ್ಲರಿಗೂ ಧನ್ಯವಾದಗಳು.